ಯಡಿಯೂರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದರೆ ನಾನು ತಲೆ ಬೋಳಿಸಿಕೊಳ್ತೇನೆ. ಹೀಗೆ ಶಪಥ ಮಾಡಿದ್ದವರು ಕೆಜೆಪಿ ಸಂಸ್ಥಾಪಕ ಅಧ್ಯಕ್ಷ ಪದ್ಮನಾಭ ಪ್ರಸನ್ನ. ಚುನಾವಣಾ ಪೂರ್ವದಲ್ಲಿ ತಾವು ಹೇಳಿಕೆ ನೀಡಿದಂತೆ ಪದ್ಮನಾಭ ಪ್ರಸನ್ನ ಇಂದು ತಲೆ ಬೋಳಿಸಿಕೊಂಡು ಶಿವಮೊಗ್ಗದಲ್ಲಿ ಪತ್ರಕರ್ತರ ಎದುರು ಪ್ರತ್ಯಕ್ಷರಾದರು. ಇದರ ಜೊತೆಗೆ ಇಡೀ ಪತ್ರಿಕಾಗೋಷ್ಠಿಯುದ್ದಕ್ಕೂ ಅತ್ತು ಕರೆದು ಆಣೆ ಮಾಡಿ ಕೂಗಾಡಿ ಪ್ರಸನ್ನ ಪದ್ಮನಾಭ ಪತ್ರಕರ್ತರ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವಲ್ಲಿ ಸಫಲರಾದರು. ನಾನು 16ನೇ ಲೋಕಸಭಾ ಚುನಾವಣೆಗೆ ಮುಂಚೆ ಯಡಿಯೂರಪ್ಪನವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ತಲೆ ಬೋಳಿಸ್ಕೋತೀನಿ ಅಂತ ಹೇಳಿ ಏನು ಪ್ರಮಾಣವನ್ನು ಮಾಡಿದ್ದೇನೆ, ಆ ರೀತಿ ಇವತ್ತು ನಾನು ಆ ಕೆಲಸವನ್ನು ಮುಗಿಸಿದ್ದೇನೆ. ಸ್ವಂತ ಮನೆಯನ್ನು ಕೂಡ ಮಾರ್ಕೊಂಡಿದ್ದೇನೆ. ಲಾಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ನಾನೆಲ್ಲ ನಿಮ್ಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಮತ್ತು ಅದನ್ನೇ ಪದೇ ಪದೇ ಮಾತಾಡೋದು ಸರಿ ಹೋಗಲ್ಲ. ನನ್ನ ಹೆಂಡತಿಯ ಒಡವೆಯನ್ನು ಮಾರಿದ್ದೇನೆ, ನನ್ನ ತಾಯಿಯ ಒಡವೆಯನ್ನು ಮಾರಿದ್ದೇನೆ, ನನ್ನ ಮನೆಯನ್ನು ಮಾರಿದ್ದೇನೆ, ಸಾಲವನ್ನು ಕೂಡ ಮಾಡಿ ಪಕ್ಷವನ್ನು ಕಟ್ಟಿದ್ದೇನೆ. ಆಗಿರೋದು ಡ್ಯಾಮೇಜನ್ನ ಕಟ್ಕೊಡ್ಬೇಕು ಅವರು. ಮತ್ತು ನಾನು ಅದಕ್ಕೋಸ್ಕರನೇ ನಮ್ಮ ತಂದೆಯವರು ನಂಜುಂಡಪ್ಪ ಅಂತೇಳಿ ಅವ್ರನ್ನೂ ಕೂಡ ಕರ್ಕೊಂಡ್ಬಂದಿದ್ದೇನೆ. ನನ್ನ ಹೆತ್ತ ತಂದೆಯವರು. ಇವತ್ತು ನಾವು ನಮ್ಮ ಫ್ಯಾಮಿಲಿ ಸಮೇತ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನನ್ನ ತಂದೆಯವರು ಸಾಕ್ಷಿಯಾಗಲಿ ಕೈ ಮುಟ್ಟಿ ಹೇಳ್ತೇನೆ ನಾನು ಇವ್ರಿಗೆ, ಯಡಿಯೂರಪ್ಪನವರಿಂದ ಒಂದು ಪೈಸೆ ನಮಗೆ ಬಂದಿಲ್ಲ. ನಾನು ಯಡಿಯೂರಪ್ಪನವ್ರಿಗೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಕೊಡ್ತೇನೆ. ನನಗಾಗಿರೋ ಡ್ಯಾಮೇಜ್ ಎಲ್ಲ ಕಟ್ಟಿಕೊಟ್ರೆ ನಾನು ಸುಮ್ಮನೆ ಆಗ್ತೇನೆ. ಇಲ್ಲದೆ ಹೋದರೆ ನಾನು ಮೀಡಿಯಾನ ಕರ್ಕೊಂಡು ಯಡಿಯೂರಪ್ಪ ಮನೆ ಮುಂದೆ ಹೋಗಿ ನಾನು ವಿಷ ಕುಡಿತೇನೆ. ಇದು ನನ್ನ ತೀರ್ಮಾನ. ಯಡಿಯೂರಪ್ಪನವರು ಮತ್ತು ಶೋಭಾ ಕರಂದ್ಲಾಜೆ ಅವರು ನಮ್ಮ ಕರ್ನಾಟಕ ಜನತಾ ಪಕ್ಷವನ್ನು ಸರ್ವನಾಶ ಮಾಡಲಿಕ್ಕೆ ಏನು ಹೊರಟಿದ್ರು ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೊಂದು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ದೇವರ ಹತ್ರ ಹೋಗಿ ಒಂದು ಉಯಿಲ್ ಹಾಕ್ತೇನೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಮುಂದೆ, ಅಣ್ಣಪ್ಪ ಸ್ವಾಮಿಯ ಮುಂದೆ, ಮತ್ತು ನಮ್ಮ ಕೇರಳದಲ್ಲಿ ಏನು ಕಣ್ಣನೂರಿನಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ನಾನು ಉಯಿಲ್ ಹಾಕ್ತೇನೆ ಹೋಗಿ. ಇವತ್ತು ಖಂಡಿತ ಹೋರಾಟ ಮಾಡ್ತೇನೆ. ಅದೊಂದು ಹೆಣ್ಮಗಳ ಬಗ್ಗೆ ನೋಡಿ, ಇವತ್ತು ಗಲ್ಲಿಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಮೈತ್ರಾದೇವಿ ಕೊಲೆ ಆಯಿತು, ಮೈತ್ರಾದೇವಿ ಕೊಲೆ ಮಾಡಿದ್ರು ಯಡಿಯೂರಪ್ಪನವರು, ಯಡಿಯೂರಪ್ಪನವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಸೇರಿ ಕೊಲೆ ಮಾಡಿದ್ರು ಅಂತ ಗಲ್ಲಿ